ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವಿವತ್ತು ಪ್ರಬಂಧಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಮೊದಲನೇ ಪ್ರಬಂಧವಾಗಿ ಕೃತಕ ಬುದ್ಧಿಮತ್ತೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್, AI ಅಂತ ನಾವೇನ್ ಕರಿತೀವಲ್ಲ ಅದು, ಅದರ ಬಗ್ಗೆ ಇವತ್ತಿನ ದಿನ ಪ್ರಬಂಧ ನೋಡೋಣ. ಪೀಠಿಕೆ ಏನಿದೆ, ಇಂದಿನ ತಂತ್ರಜ್ಞಾನಾಧಾರಿತ ಜಗತ್ತಿನಲ್ಲಿ ಕೃತಕ ಬುದ್ಧಿಮತ್ತೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಕ್ಷೇತ್ರವಾಗಿದೆ. AI ನಿಮಗೆ ಗೊತ್ತಿರೋ ಹಾಗೆ ಮಾನವನ ಚಿಂತನೆ, ಕಲಿಕೆ ಮತ್ತು ಸಮಸ್ಯೆ ಪರಿಹಾರ ಸಾಮರ್ಥ್ಯಗಳನ್ನು ಅನುಕರಿಸಿ ಕೆಲಸ ಮಾಡುವ ಯಂತ್ರಗಳು ಕೃತಕ ಬುದ್ಧಿಮತ್ತೆಯ ಪ್ರಮುಖ ಭಾಗ. ವಿಜ್ಞಾನ ಮತ್ತು ಮಾಹಿತಿ ತಂತ್ರಜ್ಞಾನಗಳ ಅಭಿವೃದ್ಧಿಯೊಂದಿಗೆ ಈ ತಂತ್ರಜ್ಞಾನವು ಸಮಾಜದ ಎಲ್ಲ ವಲಯಗಳಲ್ಲೂ ಬದಲಾವಣೆಯನ್ನು ತರಲು ಆರಂಭಿಸಿದೆ. ಜೀವನ ಸುಲಭ, ವೇಗ ಮತ್ತು ಪರಿಣಾಮಕಾರಿಯಾಗುವುದರಲ್ಲಿ ಕೃತಕ ಬುದ್ಧಿಮತ್ತೆಯ ಪಾತ್ರ ಮಹತ್ತರವಾಗಿದೆ. ಈ ಹಿನ್ನೆಲೆಯಲ್ಲಿ ಕೃತಕ ಬುದ್ಧಿಮತ್ತೆ ಎಂಬ ವಿಷಯದ ಅಧ್ಯಯನವು ಅತ್ಯಂತ ಅಗತ್ಯವಾಗಿದೆ. ಇದು ಪೀಠಿಕೆ ಆಯಿತು. ಅದಾದ್ಮೇಲೆ ಇನ್ನು ಅರ್ಥ. ಕೃತಕ ಬುದ್ಧಿಮತ್ತೆ ಎಂದರೆ ಯಂತ್ರಗಳು ಅಥವಾ ಕಂಪ್ಯೂಟರ್ಗಳು ಮಾನವ ಬುದ್ಧಿಯಂತೆ ಆಲೋಚಿಸುವ, ಕಲಿಯುವ, ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಹಾಗೂ ಸಮಸ್ಯೆಗಳನ್ನು ಪರಿಹರಿಸುವ ಸಾಮರ್ಥ್ಯ. ಯಂತ್ರ ಕಲಿಕೆ ಅಂದ್ರೆ ಮಷಿನ್ ಲರ್ನಿಂಗ್, ಡೀಪ್ ಕಲಿಕೆ ಅಂದ್ರೆ ಡೀಪ್ ಲರ್ನಿಂಗ್. ಅದಾದ್ಮೇಲೆ ನೈಸರ್ಗಿಕ ಭಾಷಾ ಸಂಸ್ಕರಣೆ NLP, ಚಿತ್ರ ಗುರುತಿಸುವಿಕೆ, ಧ್ವನಿ ವಿಶ್ಲೇಷಣೆ ಮೊದಲಾದ ತಂತ್ರಜ್ಞಾನಗಳು ಕೃತಕ ಬುದ್ಧಿಮತ್ತೆಯ ಮೂಲಭೂತ ಭಾಗಗಳಾಗಿವೆ. ಸರಳವಾಗಿ ಹೇಳುವುದಾದರೆ ಯಂತ್ರಗಳಿಗೆ ಬುದ್ಧಿ ನೀಡುವ ಕ್ರಿಯೆಯೇ ಕೃತಕ ಬುದ್ಧಿಮತ್ತೆ. ಇದು ಡೇಟಾವನ್ನು ವಿಶ್ಲೇಷಿಸಿ ಅದರಿಂದ ಕಲಿತು ಸ್ವಯಂಚಾಲಿತವಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಅರ್ಥವಾಯಿತು. ಅದಾದ್ಮೇಲೆ ಇನ್ನು ಬೆಳೆದು ಬಂದ ದಾರಿ. ಕೃತಕ ಬುದ್ಧಿಮತ್ತೆಯ ಕಲ್ಪನೆ 1950ರ ದಶಕಗಳಲ್ಲಿ ಉದ್ಭವಿಸಿತು. ಆಲನ್ ಟ್ಯೂರಿಂಗ್ ಎಂಬ ವಿಜ್ಞಾನಿ ಯಂತ್ರಗಳು ಮಾನವನಂತೆ ಆಲೋಚಿಸಬಹುದೇ ಎಂಬ ಪ್ರಶ್ನೆಯನ್ನು ವಿಶ್ವಕ್ಕೆ ಮುಂದಿಟ್ಟರು. ನಂತರದ ವರ್ಷಗಳಲ್ಲಿ ಅನೇಕ ವಿಜ್ಞಾನಿಗಳು ಗಣಿತ, ಗಣಕಶಾಸ್ತ್ರ ಮತ್ತು ನರಶಾಸ್ತ್ರಗಳನ್ನು ಸಂಯೋಜಿಸಿ ಕೃತಕ ಬುದ್ಧಿಮತ್ತೆಗೆ ಗಟ್ಟಿಯಾಗಿ ಅಡಿಪಾಯ ಹಾಕಿದರು. 21ನೇ ಶತಮಾನದಲ್ಲಿ ಡೇಟಾ ಸಂಗ್ರಹಣೆಯ ಹೆಚ್ಚಳ, ವೇಗವಾಗಿ ಗಣಕಗಳು ಹಾಗೂ ಇಂಟರ್ನೆಟ್ ಅಭಿವೃದ್ಧಿಯೊಂದಿಗೆ ಕೃತಕ ಬುದ್ಧಿಮತ್ತೆ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಕಂಡಿತು. ಇಂದು ವೈದ್ಯಕೀಯ, ಸಾರಿಗೆ, ವ್ಯವಹಾರ, ಶಿಕ್ಷಣ, ಕೈಗಾರಿಕೆ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಕೃತಕ ಬುದ್ಧಿಮತ್ತೆಯ ಬಳಕೆ ಅಸಾಧ್ಯವನ್ನು ಸಾಧ್ಯವಾಗಿಸಿದೆ. ಇದು ಬೆಳೆದು ಬಂದ ದಾರಿ. ಅದಾದ್ಮೇಲೆ ಅನುಕೂಲಗಳನ್ನ ನೋಡೋಣ. ಕೃತಕ ಬುದ್ಧಿಮತ್ತೆಯ ಬಳಕೆ ಅನೇಕ ರೀತಿಯ ಅನುಕೂಲಗಳನ್ನು ಒದಗಿಸುತ್ತದೆ. ಮಾನವನ ಕೆಲಸವನ್ನು ಸುಲಭಗೊಳಿಸಿ ಸಮಯ ಮತ್ತು ಶ್ರಮವನ್ನು ಉಳಿಸುತ್ತದೆ. ದೊಡ್ಡ ಪ್ರಮಾಣದ ಡೇಟಾವನ್ನು ಅಚ್ಚುಕಟ್ಟಾಗಿ ವಿಶ್ಲೇಷಿಸಲು ಸಹಾಯ ಮಾಡುತ್ತದೆ. ವೈದ್ಯಕೀಯದಲ್ಲಿ ಸೋಂಕು, ರೋಗ ಮತ್ತು ಸಮಸ್ಯೆಗಳನ್ನು ಬೇಗ ಗುರುತಿಸಲು ನೆರವಾಗುತ್ತದೆ. ಕೈಗಾರಿಕೆಯಲ್ಲಿ ಯಾಂತ್ರೀಕರಣ ಮೂಲಕ ಉತ್ಪಾದನೆ ಹೆಚ್ಚುತ್ತದೆ. ಸಾರಿಗೆ ಕ್ಷೇತ್ರದಲ್ಲಿ ಸ್ವಯಂಚಾಲಿತ ವಾಹನಗಳ ಮೂಲಕ ಅಪಘಾತಗಳನ್ನು ಕಡಿಮೆ ಮಾಡಬಹುದು. ಶಿಕ್ಷಣದಲ್ಲಿ ವಿದ್ಯಾರ್ಥಿ ಕೇಂದ್ರಿತ ಕಲಿಕೆಯನ್ನು ಸುಲಭಗೊಳಿಸುತ್ತದೆ. ಒಟ್ಟಾರೆ ಕೃತಕ ಬುದ್ಧಿಮತ್ತೆ ವೇಗ, ನಿಖರತೆ ಮತ್ತು ಪರಿಣಾಮಕಾರಿತೆಯನ್ನು ಹೆಚ್ಚಿಸಲು ಶಕ್ತಿಯುತ ಸಾಧನ. ಅನಾನುಕೂಲಗಳು. ಕೃತಕ ಬುದ್ಧಿಮತ್ತೆಯ ಜೊತೆಗೆ ಕೆಲವು ಗಂಭೀರ ಸವಾಲುಗಳು ಕೂಡ ಇವೆ. ಯಾಂತ್ರೀಕರಣ ಕಾರಣ ಅನೇಕ ಮಾನವ ಉದ್ಯೋಗಗಳು ನಶಿಸುವ ಸಾಧ್ಯತೆ. ಡೇಟಾ ಗೌಪ್ಯತೆ ಮತ್ತು ಭದ್ರತೆ ಕುರಿತು ಆತಂಕಗಳು ಹೆಚ್ಚುತ್ತವೆ. ಅತಿಯಾದ ಯಂತ್ರ ಅವಲಂಬನೆ ಮಾನವ ಸೃಜನಶೀಲತೆ ಮತ್ತು ಕೌಶಲ್ಯಗಳನ್ನು ಕುಗ್ಗಿಸಬಹುದು. ತಪ್ಪಾಗಿ ತರಬೇತಿಗೊಳಿಸಿದ ಯಂತ್ರಗಳು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಕೃತಕ ಬುದ್ಧಿಮತ್ತೆಯ ದುರುಪಯೋಗದ ಮೂಲಕ ಮೋಸ, ಕೃತಕ ಮಾಹಿತಿ ಮತ್ತು ಅಪರಾಧಗಳ ಸಾಧ್ಯತೆ. ಇನ್ನು ನಿಯಂತ್ರಣ ಕ್ರಮಗಳು. ಕೃತಕ ಬುದ್ಧಿಮತ್ತೆಯನ್ನು ಸುರಕ್ಷಿತವಾಗಿ ಬಳಸಲು ಕೆಲವು ನಿಯಂತ್ರಣ ಕ್ರಮಗಳ ಅವಶ್ಯಕತೆ ಇದೆ. ಸರ್ಕಾರ ಮತ್ತು ಸಂಸ್ಥೆಗಳು ಸ್ಪಷ್ಟವಾಗಿ ನೀತಿ ನಿರ್ದೇಶನಗಳನ್ನು ರೂಪಿಸಬೇಕು. ಡೇಟಾ ಗೌಪ್ಯತೆ ಮತ್ತು ಭದ್ರತೆಗೆ ಕಟ್ಟುನಿಟ್ಟಿನ ಕಾನೂನುಗಳು ಜಾರಿಗೆ ಬರಬೇಕು. ಕೃತಕ ಬುದ್ಧಿಮತ್ತೆ ಅಭಿವೃದ್ಧಿಯ ಸಮಯದಲ್ಲಿ
ನೈತಿಕತಾ ಮಾರ್ಗಸೂಚಿಗಳನ್ನು ಅನುಸರಿಸಬೇಕು. ಮಾನವ ಯಂತ್ರ ಸಹಕಾರವನ್ನು ಉತ್ತೇಜಿಸಿ ಉದ್ಯೋಗ ನಷ್ಟವನ್ನು ಕಡಿಮೆ ಮಾಡಬೇಕು. ಕೃತಕ ಬುದ್ಧಿಮತ್ತೆಯ ಬಳಕೆಯಲ್ಲಿ ಪಾರದರ್ಶಕತೆ ಮತ್ತು ಜವಾಬ್ದಾರಿತ್ವವನ್ನು ಕಡ್ಡಾಯಗೊಳಿಸಬೇಕು. ಅದಾದ್ಮೇಲೆ ಏನು ಉಪಸಂಹಾರ ಕೊನೆಗೆ, ಕೃತಕ ಬುದ್ಧಿಮತ್ತೆ ಮಾನವನ ಬದುಕನ್ನು ಸುಧಾರಿಸುವ, ಸಮಾಜವನ್ನು ಪ್ರಗತಿಯ ದಾರಿಯತ್ತ ಕೊಂಡೊಯ್ಯುವ ಶಕ್ತಿಶಾಲಿ ತಂತ್ರಜ್ಞಾನ. ಇದು ಅನೇಕ ಕ್ಷೇತ್ರಗಳಲ್ಲಿ ಅದ್ಭುತ ಸಾಧನೆಗಳನ್ನು ತೋರಿಸುತ್ತಿದ್ದರೂ ಸರಿಯಾದ ನಿಯಂತ್ರಣೆ ಮತ್ತು ನೈತಿಕ ಬಳಕೆ ಅತ್ಯಂತ ಅಗತ್ಯ. ಜವಾಬ್ದಾರಿಯುತವಾಗಿ ಬಳಸಿದರೆ ಕೃತಕ ಬುದ್ಧಿಮತ್ತೆ ಮುಂದಿನ ತಲೆಮಾರುಗಳಿಗೆ ಒಳ್ಳೆಯ ಭವಿಷ್ಯವನ್ನು ಕಟ್ಟಬಹುದು. ಆದ್ದರಿಂದ ಕೃತಕ ಬುದ್ಧಿಮತ್ತೆಯನ್ನು ಬೆದರಿಕೆಯಂತೆ ನೋಡದೆ ಬುದ್ಧಿವಂತವಾಗಿ ಬಳಸಬೇಕಾದ ಸಾಧನವಾಗಿ ನೋಡಬೇಕು. ಸೊ ಇಲ್ಲಿಗೆ ಈ ಪ್ರಬಂಧ ಅಂದ್ರೆ ಕೃತಕ ಬುದ್ಧಿಮತ್ತೆ ಪ್ರಬಂಧ ಮುಗಿತು. ಸೊ ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ರೀತಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೆ ಶೇರ್ ಮಾಡಿರಿ. ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾವು ಮತ್ತೆ ಮುಂದಿನ ಪ್ರಬಂಧದಲ್ಲಿ ಭೇಟಿಯಾಗೋಣ.